ಮಂಗನಿಂದ ಮಾನವ ಅಂತ ಹೇಳ್ತಾರೆ. ಆದರೆ ಮಂಗಕ್ಕೂ ಮಾನವನಿಗೂ ಅಥವಾ ಚಿಂಪಾಂಜಿಗೂ ನಮಗೂ ನೋಡಿದ್ರೆ ಎಷ್ಟು ವ್ಯತ್ಯಾಸ ಕಾಣಿಸುತ್ತಲ್ವ? ಹಾಗಾದರೆ ಈ ವ್ಯತ್ಯಾಸ ಹೇಗಾಯಿತು? ಎವಲ್ಯೂಷನಿಂದ ಅಂತ ಉತ್ತರ ಬರುತ್ತೆ. ಆದರೆ ನಿಜವಾಗ್ಲೂ ವಿಕಾಸ ಆದಾಗ ಏನಾಯಿತು ಅನ್ನೋದು ಗೊತ್ತಿದೆಯಾ? ಇದಕ್ಕೆ ಮುಖ್ಯ ಕಾರಣ ಏನಾಗಿರ್ಬೋದು ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಇನ್ಸೈಡ್ ಅಸ್ ನಮ್ಮೊಳಗಿನ ನಾವುಗೆ ಹಾರ್ದಿಕ ಸ್ವಾಗತ. ಮಾನವ ಮತ್ತು ಚಿಂಪಾಂಜಿಗೂ ಕಾಣಿಸುವ ವ್ಯತ್ಯಾಸಗಳಿಗೆ ಮುಖ್ಯ ಕಾರಣ ಜಂಪಿಂಗ್ ಜೀನ್ಸ್. ಇದೇನಪ್ಪ, ನಾವು ಮಕ್ಕಳನ್ನ ಜಂಪ್ ಮಾಡೋದು ನೋಡಿದ್ದೀವಿ, ರಾಜಕಾರಣಿಗಳು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಂಪ್ ಮಾಡೋದು ನೋಡಿದ್ದೀವಿ, ಆದರೆ ಇದ್ಯಾವುದಿದು ಜಂಪ್ ಮಾಡೋ ಜೀನ್ಗಳು ಅನ್ಕೋತಾ ಇದ್ದೀರಾ? ಹೌದು ಸ್ನೇಹಿತರೆ, ಜೀನ್ಸ್ಗಳು ಸಹ ಜಂಪ್ ಮಾಡುತ್ತವೆ. ಅದನ್ನು ಜಂಪಿಂಗ್ ಜೀನ್ಸ್ ಅಥವಾ ಟ್ರಾನ್ಸ್ಪೋಸಾನ್ಸ್ ಎಂದು ಕರೆಯುತ್ತಾರೆ. ಇದು ಬ್ಯಾಕ್ಟೀರಿಯಾಯಿಂದ ಹಿಡಿದು ಮಾನವನ ತನಕ ಎಲ್ಲರಲ್ಲೂ ಸಹ ಇರುತ್ತದೆ. ಉದಾಹರಣೆಗೆ 10% ಮೀನುಗಳಲ್ಲಿ, 12% ಸಿ ಎಲಿಗೆನ್ಸ್ಗಳಲ್ಲಿ, 37% ಇಲಿಗಳಲ್ಲಿ, 45% ಮಾನವನಲ್ಲಿ ಹಾಗೂ 80% ಹೆಚ್ಚು ಕೆಲವು ಗಿಡಗಳಲ್ಲಿ, ಪ್ರಮುಖವಾಗಿ ಮೆಕ್ಕೆಜೋಳದಲ್ಲಿ ಕಾಣಿಸುತ್ತದೆ. ಟ್ರಾನ್ಸ್ಪೋಸಾನ್ಸ್ ಅನ್ನು ಮೊದಲು ಅಮೆರಿಕಾದ ವಿಜ್ಞಾನಿ ಬಾರ್ಬರಾ ಮೆಕ್ಲಿಂಟಾಕ್ ರವರು 1940ರಲ್ಲಿ ಕಂಡುಹಿಡಿಯುತ್ತಾರೆ. ಇದಕ್ಕಾಗಿ ಅವರಿಗೆ ನೊಬೆಲ್ ಪ್ರೈಸ್ ಸಹ ದೊರೆತಿದೆ. ಟ್ರಾನ್ಸ್ಪೋಸಾನ್ಸ್ ಅನ್ನು ಮುಖ್ಯವಾಗಿ DNA ಟ್ರಾನ್ಸ್ಪೋಸಾನ್ಸ್ ಮತ್ತು ರೆಟ್ರೋ ಟ್ರಾನ್ಸ್ಪೋಸಾನ್ಸ್ ಆಗಿ ವಿಂಗಡಿಸಲಾಗಿದೆ. DNA ಟ್ರಾನ್ಸ್ಪೋಸಾನ್ಸ್ ಕಟ್ ಆ್ಯಂಡ್ ಪೇಸ್ಟ್ ಮೆಕ್ಯಾನಿಸಮ್ ಉಪಯೋಗಿಸುತ್ತದೆ. ಅಂದರೆ ಈ ಜೀನ್ಸ್ಗಳು ಒಂದು ಸ್ಥಳದಿಂದ ಕತ್ತರಿಸಿ ಮತ್ತೊಂದು ಸ್ಥಳಕ್ಕೆ ಅಂಟಿಕೊಳ್ಳುತ್ತದೆ. ಅದೇ ರೆಟ್ರೋ ಟ್ರಾನ್ಸ್ಪೋಸಾನ್ಸ್ಗಳು ಕಾಪಿ ಪೇಸ್ಟ್, ಅಂದರೆ ಒಂದು ಸ್ಥಳದಲ್ಲಿಯೇ ಇದ್ದು ಅದನ್ನು ಕಾಪಿ ಮಾಡಿಕೊಂಡು ಇನ್ನೊಂದು ಸ್ಥಳಕ್ಕೆ ಅಂಟುತ್ತದೆ. ಮಾನವನಲ್ಲಿ ಈ ರೆಟ್ರೋ ಟ್ರಾನ್ಸ್ಪೋಸಾನ್ಸ್ಗಳು ಕಾಣಸಿಗುತ್ತದೆ. ಮೊದಲಿಗೆ DNA RNA ಆಗಿ ಒಂದು ಜಾಗದಿಂದ ಬೇರ್ಪಟ್ಟು ಆ RNA ಮತ್ತೆ ಕಾಂಪ್ಲಿಮೆಂಟರಿ DNA ಆಗಿ ಇನ್ನೊಂದು ಜಾಗಕ್ಕೆ ಅಂಟಿಕೊಳ್ಳುತ್ತದೆ. ಈ ಜೀನ್ಸ್ಗಳು ಹೇಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನೆಗೆಯುತ್ತದೆ ಅಂದರೆ, ನಮ್ಮ DNAದಲ್ಲಿ ಒಂದು ನಿಗದಿತ ಸ್ಥಳದಿಂದ ಕೆಲವು ಅಂಶಗಳು ಒಂದು ಜಾಗದಿಂದ ಬೇರ್ಪಟ್ಟು ಇನ್ನೊಂದು ಜಾಗಕ್ಕೆ ಸೇರಿಕೊಳ್ಳುತ್ತದೆ. ಇದಕ್ಕೆ ಟ್ರಾನ್ಸ್ಪೋಸೇಸ್ ಇಂಟಿಗ್ರೇಸ್ ಎನ್ಸೈಮ್ಗಳು ಸಹಾಯ ಮಾಡುತ್ತದೆ.